ಅಂತಾರಾಷ್ಟ್ರೀಯ ಪ್ರಜಾಪ್ರಭುತ್ವ ದಿನಾಚರಣೆಯ ಅಂಗವಾಗಿ ಉಡುಪಿ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಸಮಾಜ ಕಲ್ಯಾಣ ಇಲಾಖೆ, ಕಾಪು ತಾಲೂಕು ಆಡಳಿತದ ನೇತೃತ್ವದಲ್ಲಿ ಕಾಪು ಮತ್ತು ಕಾರ್ಕಳ ತಾಲೂಕಿನ ವಿವಿಧ ಗ್ರಾಮ ಪಂಚಾಯತ್, ಪುರಸಭೆ, ಶಾಲಾ ಕಾಲೇಜುಗಳು, ದಕ್ಷಿಣ ಕನ್ನಡ ಮೊಗವೀರ ಮಹಾಜನ ಸಂಘ ಉಚ್ಚಿಲ ಮತ್ತು ವಿವಿಧ ಸಂಘ ಸಂಸ್ಥೆಗಳು ಹಾಗೂ ವಿವಿಧ ಇಲಾಖೆಗಳ ಸಹಯೋಗದೊಂದಿಗೆ ಸೆಪ್ಟೆಂಬರ್ 15ರಂದು ಹೆಜಮಾಡಿಯಿಂದ ಉದ್ಯಾವರದವರೆಗೆ ಹಮ್ಮಿಕೊಳ್ಳಲಾಗಿದ್ದ ಬೃಹತ್ ಮಾನವ ಸರಪಳಿ ಕಾರ್ಯಕ್ರಮಕ್ಕೆ ಕಾಪು ಶಾಸಕ ಗುರುಮೆ ಸುರೇಶ್ ಶೆಟ್ಟಿ ಅವರು ಉಚ್ಚಿಲ ಶ್ರೀ ಮಹಾಲಕ್ಷ್ಮಿ ದೇವಸ್ಥಾನದ ಮುಂಭಾಗ ರಾಷ್ಟ್ರೀಯ ಹೆದ್ದಾರಿ 66ರಲ್ಲಿ ಚಾಲನೆ ನೀಡಿದರು. ಅಂಗವಾಗಿ ನಡೀತಕ್ಕಂಥ ಒಂದು ಮಾನವ ಸರಪಳಿ 1949ನೇ ಇಸವಿಯ ನವೆಂಬರ್ ತಿಂಗಳ 26ನೇ ತಾರೀಕು ನಾವು ಈ ಸಂವಿಧಾನವನ್ನ ಡಾಕ್ಟರ್ ಅಂಬೇಡ್ಕರ್ ಮತ್ತು ಅವರ ತಂಡ ಆಗಿರ್ತಕ್ಕಂಥ ಸಂವಿಧಾನವನ್ನು ನಾವು ಮನಪೂರ್ವಕ ಒಪ್ಪಿರ್ತೇವೆ. ಭಾರತ ಅಂತಕ್ಕಂಥ ಒಂದು ಮಹಾನ್ ರಾಷ್ಟ್ರ, ಪ್ರಜಾಪ್ರಭುತ್ವ ಅಂತಕ್ಕಂಥ ಮಹಾನ್ ಮಂತ್ರ, ಸಂವಿಧಾನ ಅಂತಕ್ಕಂಥ ಒಂದು ಸುವರ್ಣ ಚೌಕಟ್ಟು, ಇದರೊಳಗೆ ಈ ದೇಶದ ಆಡಳಿತ ನಡೀತಾ ಇದೆ. ಇವತ್ತು ಈ ಸಮಾಜದ ಕಟ್ಟಕಡೆಯ ವ್ಯಕ್ತಿ ಅವರಿಗೆ ಈ ಸಮಾಜದ ಎಲ್ಲ ಹಕ್ಕುಗಳು ಅಂದ್ರೆ ಸಾಮಾಜಿಕ, ಆರ್ಥಿಕ, ರಾಜಕೀಯ, ಹಾಗೆ ವಿಚಾರ, ಅಭಿವ್ಯಕ್ತಿ ಸ್ವಾತಂತ್ರ್ಯ ಮತ್ತು ವಿಶ್ವಾಸ ಮತ್ತು ಧರ್ಮ ಶ್ರದ್ಧೆ ಹಾಗೆ ಉಪಾಸನಾ ಸ್ವಾತಂತ್ರ್ಯ ಕೊಡುವಲ್ಲಿ ಬಹುಶಃ ಈ ನಮ್ಮ ಸಂವಿಧಾನ ಮಾತ್ರವಂತ ಪಾತ್ರ ವಹಿಸಿ ಎಂದು ಭಾವಿಸ್ತಾರೆ. ಕರ್ನಾಟಕ ರಾಜ್ಯದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು 9:15 ಗಂಟೆಗೆ ಸರಿಯಾಗಿ ಮಾನವ ಸರಪಳಿ ಕಾರ್ಯಕ್ರಮಕ್ಕೆ ಚಾಲನೆ ಕೊಡಲಿಕ್ಕಿದ್ದಾರೆ. ಪ್ರಾಮುಖ್ಯವಾಗಿ ಸ್ವಾತಂತ್ರ್ಯ, ಅದರ ಜೊತೆಯಲ್ಲಿ ಇವತ್ತು ಭಾತೃತ್ವ, ಅದರ ಜೊತೆಯಲ್ಲಿ ಸಮಾನತೆ. ನಾವೇ ಸಮಾಜದಲ್ಲಿ ಸೃಷ್ಟಿ ಮಾಡಿಕೊಂಡಿರುವಂತ ಅಸಮಾನತೆ ಏನಿದೆ ಅದನ್ನ ಹೋಗಲಾಡಿಸಬೇಕು ಅನ್ನುವಂಥ ರೀತಿಯ ಮೂಲ ಉದ್ದೇಶನೇ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಿದ್ದಂತಹ ಸಂವಿಧಾನದ ಆಶಯ. ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಿರುವಂತಹ ಸಂವಿಧಾನ ನಮ್ಮ ಸ್ವಾತಂತ್ರ್ಯ ಹೋರಾಟಕ್ಕೋಸ್ಕರ ಯಾರ್ಯಾರು ಹೋರಾಟವನ್ನ ಮಾಡಿದಂತ ಮಹಾನ್ ಪುರುಷರಿದ್ದಾರ ಅವರ ಆಶಯಗಳನ್ನೆಲ್ಲ ಸಂಗ್ರಹಿಸಿ ಇವತ್ತು ಸಂವಿಧಾನ ರೂಪವಾಗಿ ನಮಗೆ ಕೊಟ್ಟಿದ್ದಾರೆ. ಹೆಚ್ಚಿನ ಅಂಶ ಈ ವರ್ಷ ಮಹಾತ್ಮ ಗಾಂಧೀಜಿಯವರು ಸ್ವಾತಂತ್ರ್ಯ ಸಂಗ್ರಾಮ ಮಹಾಧಿವೇಶನ ಬೆಳಗಾಂನಲ್ಲಿ ನಡೆಸಿ ಇವತ್ತು 100 ವರ್ಷ ಆಯ್ತು.